ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೊಲದಲ್ಲಿ ಏನೇನು ಕೆಲಸ ಮಾಡಿದ್ವಿ ಅಂತ ಹೇಳಿಬಿಟ್ಟು, ಅಯ್ಯೋ ನಮ್ಮದು ಗೊತ್ತಲ್ಲ ರೈತರ ಕೆಲಸ, ನೋಡಿ ನಾವೇನೇನು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಹಣೆ ಬೊಟ್ಟು ಕೂಡ ಬಿದ್ದೆ ಹೋಗೈತೆ. ನನಗೆ ತುಂಬ ಸುಸ್ತಾಯಿತು. ನಾನು ಸುಮ್ಮನೆ ಕೂತಿದ್ದೀನಿ. ಯಾಕೋ ಹೇದೆ ನೋತೈತೆ, ಹಾರ್ಟ್ ಪೇನ್. ನೆರಳಿಗೆ ಯಾಕೆ ಅಲ್ಲೆಲ್ಲ ಅರ್ಶಿನ ಕಲರ್ ಕಾಣ್ತಾ ಇದಾವಲ್ಲಪ್ಪ. ನೆರಳಿಗೆ ಅರ್ಶಿನ, ಬೆಳಕಿಗೆ ಬೆಳ್ಳಗಾಗಿವೆ. ಇದೊಂದೇ ಲಾಸ್ಟ್ ಹೊಲ ಉಳ್ದೈತೆ. ಅವರು ಉಪ್ತಾವ್ರೆ, ಕಾಣ್ತೈತಾ? ಸಾಕಾಯ್ತು ನನಗೆ ಅಪ್ಪ. ಎಲ್ಲ ಕಷ್ಟ, ಜಮೀನು ಮಾಡೋ ಕೆಲಸಗಳೆಲ್ಲ ಕಷ್ಟನೇ, ಯಾವುದೂ ಏನು. ಇಲ್ಲಿ ಮಾವಿನ ಮರ ಕಾಣಿಸ್ತಿದೆಯಲ್ಲ, ಇದು ಈ ಹೊಲಕ್ಕೆ ಹೆಸರೇ ಮಾವಿನ ಮರದ ಹೊಲ ಅಂತ ಹೇಳ್ಬಿಟ್ಟು. ಇದು ಒಂದು ನೋಡ್ಕೊಂಡಿದೆಯಲ್ಲ, ಇಲ್ಲಿ ಸುತ್ತ ಈ ಸುತ್ತ ಮಾವಿನ ಮರ ಇದೆ ನೋಡಿ. ಇಲ್ಲೆಲ್ಲ ಇದು ಎಷ್ಟು ಮಾವಿನ ಹಣ್ಣುಗಳು ಅಂದರೆ ಕೈಗೆ ಹಿಂಗೆ ಎಳೆದ್ರೇ ಬಂದ್ಬಿಡೋದು. ಇಲ್ಲಿಲ್ಲೇ ಸಿಕ್ಕೋದು. ಇದು ಎಷ್ಟು ಚಿಕ್ಕದಿದೆ ನೋಡಿ, ಇಲ್ಲಿಲ್ಲೇ ಸಿಕ್ಕೋದು. ಸೀಸನ್ ಶುರುವಾಯ್ತಲ್ಲ ಫಸ್ಟ್ ಏನೇನೆ, ಆವಾಗಲೇ ನಾವು ಆ ಟೈಮಲ್ಲೇ ಜೋಳ ಹಾಕಿದ್ದು. ಆವಾಗ ಬಂದು ದಿವಸನೇ ಒಂದು 4 ಮಾವಿನ ಹಣ್ಣು ಕಿತ್ಕೊಂಡು ತಿಂದಿದ್ದೇನೆ. ಆ್ಯಕ್ಚುಲಿ ಇದು ನಮ್ಮದಲ್ಲ, ನಮ್ಮ ರಿಲೇಟಿವ್ ಅವ್ರದ್ದು ಅಂದರೆ ನಮ್ಮದೇ. ತಗೊಂಡಿದ್ದು ತಿಂದ್ಕೊಂಡಿದ್ದೇನೆ. ಸಖತ್ತಾಗಿದೆ. ಎಷ್ಟು ಕುಳ್ಳು ಮರಗಳು ನೋಡಿ. ಅದು ಎಷ್ಟು ಚಿಕ್ಕ ಅಂದರೆ ಮರ ತುಂಬ ದೊಡ್ಡದು. ಕೈಗೆ ಸಿಕ್ಕತ್ತೆ ಹಣ್ಣುಗಳು, ಕೈಗೆ ಸಿಕ್ಕತ್ತೆ. ತುಂಬ ಸ್ವೀಟ್ ಆಗಿತ್ತು. ಸಖತ್ ಸೂಪರಾಗಿತ್ತು. ಬೆಸ್ಟ್ ಮಾವಿನ ಹಣ್ಣು. ಇವೆಲ್ಲ ಆರ್ಗ್ಯಾನಿಕ್. ಇದಕ್ಕೆಲ್ಲ ನಾನು ಕೆಮಿಕಲ್ ಏನು ಹಾಕಿ ಹಣ್ಣು ಮಾಡಿರಲ್ಲ. ಮರದಲ್ಲೇ ಹಣ್ಣಾಗಿರೋದು. ಅಲ್ಲಿ ಒಂದು ಮಾವಿನ ತೋಪೆ ಇದೆ. ಅಲ್ಲೊಂದು ದೊಡ್ಡ ಮರ ಕಾಣಿಸ್ತಿದೆ. ಈ ಮರ ಅಲ್ಲ, ಅದ್ರ ಹಿಂಭಾಗ ಅದು ಫುಲ್ಲು ಮಾವಿನ ತೋಪೆನೇ. ಅಲ್ಲೊಂದು ಇಷ್ಟು ಮೇಲಿದೆ ಮರಗಳು. ಅದ್ರ ಹಣ್ಣಂತೂ ನನ್ನ ಕೈಲಿ ಕೇಳೋಕ್ಕಾಗಲ್ಲ. ಅದೆಲ್ಲ ಬಡ್ಕೊಂಡು ಹೋಗೋದು. ಅವರೆಲ್ಲ ಉದುರಿಸ್ಕೊಂಡು ಹೋಗ್ತಾರಲ್ಲ, ಅವರು ಹೋಗ್ತಾರೆ. ಕೆಳಗಡೆ ಬಿದ್ದಿರ್ತೀವಿ. ಇಷ್ಟಿಷ್ಟು ದಪ್ಪ ಅವನೊಂದು ಹಣ್ಣು. ಸಖತ್ತು ಸೂಪರಾಗಿರುತ್ತೆ. ಹಣ್ಣು ಮಾತ್ರ ಸಖತ್ತು ಸ್ವೀಟ್. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ನಾಡೋವಿನಲ್ಲಿ. ಏನೋ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡು. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ನಡುವಿನಲ್ಲಿ. ಅಯ್ಯೋ ಎಲ್ಲ ಇಲ್ಲೆಲ್ಲ ಬಿಟ್ಟೋಗಿದಾವೆ. ಒಂದು 4 ಇಸ್ಕೊಳ್ಳೋಣ. ಇದು ಟೊಮೆಟೊ ನೋಡಿ, ಟೊಮೆಟೊ. ಹಳ್ಳಿ ಅಂದ್ರೇ ಹಿಂಗೆ ಎಲ್ಲ ಅಲ್ಲೇ ಸಿಗತ್ತೆ. ಆದರೆ ಕೊಡೋರು ಬೇಕಲ್ಲ. ಕಿತ್ಕೊಳಕ್ಕೆ ಹೋದ್ರೆ ಹೊಡೆದೇ ಬಿಡ್ತಾರೆ, ಇಲ್ಲ ಬೈದೇ ಬಿಡ್ತಾರೆ ಅಷ್ಟೇನೆ. ಆಮೇಲೆ ಹಳ್ಳಿಯವ್ರ ಸವಾಸ ಭಾರಿ ಕಷ್ಟ. ಆದ್ರೂ ಕೊಡ್ತಾರೆ. ಅಕ್ಕಪಕ್ಕದವ್ರು ಅಂದಾಗ 1-2 ಕೇಳ್ದಾಗ ಕೊಡ್ತಾರೆ. ಬಟ್ ನಮ್ಮ ಮನೆಯವ್ರು ಇದ್ದಾರಲ್ಲ, ಒಂದಲ್ಲ ಅರ್ಧನೂ ಕೇಳಿ ಇಸ್ಕೊಳಕ್ಕಲ್ಲ ಯಾರ ಹತ್ರನೂ. ಅಂಥ ಜನ. ನಾನು ಬೇಕಾದರೆ ಒಂದು ಬಾಯ್ಬಿಟ್ಟು ಅಣ್ಣ ಒಂದಿದ್ರೆ ಕೊಡಿ ಅಣ್ಣ ಅಂತ ಕೇಳಬಲ್ಲೆ. ಬಟ್ ಅವರಂತೂ ಯಾವುದೇ ಕಾರಣಕ್ಕೂ ಕೇಳಲ್ಲ. ಸೊ ನಮ್ಮ ಅಂಗಡಿಗೆ ಒಂದು ಫ್ರಿಡ್ಜ್ ಬೇಕಾಗಿತ್ತು, ತಂದೆ. ಕಷ್ಟಪಡ್ಕೊಂಡು ಒಂದು ಫ್ರಿಡ್ಜ್ ತಂದಿದ್ದೀನಿ. ಫ್ರಿಡ್ಜ್ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ. ಗೋದ್ರೇಜ್ ಡೈರೆಕ್ಟ್ ಕೂಲ್ ರೆಫ್ರಿಜರೇಟರ್ ಇದೇ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಕ್ಕಿದ್ದು ನನಗೆ. ಸೊ ಫ್ರಿಡ್ಜ್ನ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಫ್ರಿಡ್ಜ್ ಯಾವ ಥರ ಇದೆ, ಕಲರ್ ನೋಡಿ ಯಾವ ಥರ ಇದೆ ಅಂತ ನೀವು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ. ಆ್ಯಂಡ್ ಇದು ತುಂಬ ಹಳೆಯ ವಿಡಿಯೋ. ಆ್ಯಕ್ಚುಲಿ ಫ್ರಿಡ್ಜ್ ತಂದು ತುಂಬ ದಿವಸ ಆಯಿತು. ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಎಲ್ಲೆಲ್ಲಿ ವಿಡಿಯೋ ಇದ್ದಾವೆ ಅಂತಲೇ ಗೊತ್ತಿರಲ್ಲ. ಏನು ಮಾಡೋದು ಜನರೇ. ಅದಕ್ಕೆ ಇವಾಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಬೇಡಿ. ಸೊ ನಮ್ಮ ಅಂಗಡಿಗೆ ತುಂಬ ಅವಶ್ಯಕತೆ ಇತ್ತು ಅಂತ ಹೇಳಿಬಿಟ್ಟು ಫ್ರಿಡ್ಜ್ ತಂದೆ. ಆ್ಯಕ್ಚುಲಿ ಫ್ರಿಡ್ಜ್ ನನ್ನ ಹತ್ರ ಆಲ್ರೆಡಿ ಪೆಪ್ಸಿ ಕೂಲರ್ಗಳೆಲ್ಲ ಇದ್ವು. ಬಟ್ ಅವನ್ನೆಲ್ಲ ಇಡೋಷ್ಟು ಜಾಗನೇ ಇರಲಿಲ್ಲ. ಚಿಕ್ಕ ಅಂಗಡಿ. ಹಾಗಾಗಿ ಒಂದು ಬೇರೆದೊಂದು ಫ್ರಿಡ್ಜ್ನ ತಂದೆ. ಸೊ ಈ ಫ್ರಿಡ್ಜ್ನ ನಿಮ್ಮೊಂದಿಗೆ ಅನ್ಬಾಕ್ಸಿಂಗ್ ಮಾಡಿ ಈ ಸಂತೋಷನ ಹಂಚ್ಕೋತಾ ಇದ್ದೀನಿ. ಹಾಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಿ, ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಿ. ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟು ನಂಗೆ ತುಂಬ ಮುಖ್ಯ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಈ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಫೋಲ್ಡ್ ಮಾಡೋದನ್ನ
ಎಲ್ಲರೂ ಡೆಂಟ್ ಗಿಂಟ್ ಏನಾದರೂ ಆಗಿದೆಯಾ ಎಲ್ಲಾನು ಚೆಕ್ ಮಾಡ್ಬಿಡು ಚಿನ್ನು. ಈ ಕಡೆ ಕೆಳ್ಕೊಂಬಿಡು ಚಿನ್ನು, ಜಾಗ ಐತಲ್ಲ. ಡೆಂಟ್ ಆಗಿತ್ತಾ? ಅದೇನಾಗಲ್ಲ.